ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, CTETಗೆ ಸಂಬಂಧಪಟ್ಟಂತೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲಲ್ಲಿ ನಿಮಗೆ ಸೈಕಾಲಜಿ, ಇಂಗ್ಲೀಷ್ ಪೆಡಗಾಜಿ, ಅದೇ ರೀತಿ ಇನ್ನು ಸೋಷಿಯಲ್ ಸೈನ್ಸ್ ಆ್ಯಂಡ್ EVS ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳು ನಡೆಯುತ್ತೆ. ಯಾರೆಲ್ಲ CTETಗೆ ರೆಡಿ ಆಗ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ನ ಹಾಕಿಲ್ವೋ ನಿಮಗೆ ಡಿಸೆಂಬರ್ 18ನೇ ತಾರೀಕು ಏನಾಗಿರುತ್ತೆ ಲಾಸ್ಟ್ ಡೇಟ್ ಆಗಿರುತ್ತೆ, ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ನೆನಪಿರಲಿ, ನಿಮಗೆ OBC ಕೆಟಗರಿಯವರು ಸೆಂಟ್ರಲಲ್ಲಿ GML ಬರ್ತೀರಾ. ಸೊ ಅಪ್ಲಿಕೇಶನ್ ಹಾಕುವಾಗ ತಪ್ಪು ಮಾಡಬೇಡಿ. ಅಪ್ಲಿಕೇಶನ್ ಹಾಕುವಾಗ ಸ್ವಲ್ಪ ಸೂಕ್ಷ್ಮವಾಗಿ ಎಲ್ಲವನ್ನು ಅಬ್ಸರ್ವ್ ಮಾಡಿ. ಆಮೇಲೆ ಇನ್ನೊಂದು ಏನು ಪಾಯಿಂಟು ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ಎರಡು ಸೆಂಟರ್ ಇರ್ತಕ್ಕಂಥದ್ದು, ಒಂದು ಬ್ಯಾಂಗ್ಳೂರು ಇದೆ ಫ್ರೆಂಡ್ಸ್, ಅದ್ರ ಜೊತೆಗೆ ಇನ್ನೊಂದು ಹುಬ್ಬಳ್ಳಿ ಇದೆ. ಸರಿನಾ? ಈ ಎರಡು ಸೆಂಟರ್ಸ್ ಇದೆ. ಈ 2 ಸೆಂಟ್ರಲ್ಲಿ ಮಾತ್ರ ನೀವು ಹಾಕ್ಬೋದು. ತುಂಬ ಜನ ಕೇಳ್ತಿದ್ರಿ ಎಲ್ಲೆಲ್ಲಿ ಸೆಂಟರ್ ಇದೆ ಹೇಳಿ ಅಂತ. ಬೆಂಗಳೂರು ಮತ್ತು ಹುಬ್ಬಳ್ಳಿ ಈ 2 ಪ್ಲೇಸು ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಸ್ನೇಹಿತರೆ 18ನೇ ತಾರೀಕು ಲಾಸ್ಟ್ ಡೇಟ್ ಇದೆ. OBC ಅವರೆಲ್ಲ GML ಬರ್ತೀರಾ, ಇದೊಂದು ಮಾತ್ರ ನೆನಪಾಗಿಟ್ಕೊಳ್ಳಿ. ಸೊ ಇವತ್ತಿನ ತರಗತಿನ ಆರಂಭ ಮಾಡೋಣ. ಸೊ ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋದರಲ್ಲಿ ಫಸ್ಟ್ ಚಾಪ್ಟರ್ ಬರೋದು ಏನು ಬರುತ್ತೆ ಅಂತಂದರೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಕ್ಕಂಥ ಫಸ್ಟ್ ಚಾಪ್ಟರ್ ಬರುತ್ತೆ. ನಮ್ಮ ಒಂದು ಕರ್ನಾಟಕ TETಯಲ್ಲೂ ಕೂಡ ಇದೇ ಇದೆ. ಸರಿನಾ? ನೀವು ಏನು ಕನ್ಫ್ಯೂಸ್ ಮಾಡ್ಕೋತೀರಾ ಅಂತಂದರೆ, CTET ಅಂದರೆ ತುಂಬ ಹಾರ್ಡ್ ಮತ್ತು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, ಮತ್ತು ತುಂಬಾ ಡೆಪ್ತ್ ಆಗಿರುತ್ತೆ ಕ್ವಶನ್ನು ಅಂತೆಲ್ಲ ಅಂದ್ಕೊಂಡಿರ್ತೀರ. ಆ ರೀತಿ ಏನೂ ಇಲ್ಲ. ನೀವು ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡಿಕೊಂಡೆ ಪ್ರಶ್ನೆ ಹೇಗಾದರೂ ಕೇಳಿ. ಕಾನ್ಸೆಪ್ಟ್ ಕ್ಲಿಯರ್ ಆದರೆ ನಮಗೆ ಸಾಕು ಅಲ್ವಾ? ಸೊ ನಾನು ತರಗತಿ 2 ಲ್ಯಾಂಗ್ವೇಜಲ್ಲಿ ಮಾಡ್ತಾ ಹೋಗ್ತೀನಿ, ಇಂಗ್ಲೀಷ್ ಮತ್ತು ಕನ್ನಡ. ಸೊ ಮಾಡುವಾಗ ನಿಮಗೆಲ್ಲಿ ಪಾಯಿಂಟ್ ಗೊತ್ತಿಲ್ವೋ ಅಲ್ಲಿ ನೋಟ್ಸ್ ಮಾಡ್ತಾ ಹೋಗಿ, ಯಾವ ವರ್ಡನ್ನು ಇಂಗ್ಲೀಷಲ್ಲಿ ಬಳಸಿದ್ದಾರೆ ಅಂತ ಹೇಳ್ತಾ ಹೋಗಿ ಏನು ಮಾಡಿ ನೋಟ್ಸ್ ಮಾಡ್ತಾ ಹೋಗಿ. ಇದ್ರ ಜೊತೆಗೆ ನಾನು ಈ ಒಂದು ಚಾಪ್ಟರ್ ಮೇಲೆ ಯಾವ ರೀತಿ MCQ ಕೇಳಿದ್ದಾರೆ ಅನ್ನೋದ್ರ ಕುರಿತು ಕೂಡ ನಾನು ಈ ತರಗತಿ ಆದ ತಕ್ಷಣ MCQ ತೊಗೊಂಡು ಕೂಡ ಬರ್ತೀನಿ. ಸರಿನಾ? ಸೊ ಇವತ್ತಿನ ಒಂದು ಚಾಪ್ಟರ್ ಯಾವುದಾಗಿದೆ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಏನು ಕಲಿತೀವಿ ಈ ಒಂದು ತರಗತಿಯಲ್ಲಿ ಅಂತ ನೋಡೋದೇ ಆದರೆ, ಮೀನಿಂಗ್ ಆಫ್ ಡೆವಲಪ್ಮೆಂಟ್ ಬಗ್ಗೆ ನೋಡ್ತೀವಿ, ಡಿಫ್ರೆನ್ಸ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ನೋಡ್ತೀವಿ, ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಫಿಸಿಕಲ್, ಕಾಗ್ನೇಟಿವ್, ಎಮೋಷ್ನಲ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಬಗ್ಗೆ ನೋಡ್ತೀವಿ, ಡೊಮೈನ್ಸ್ ಆಫ್ ಲರ್ನಿಂಗ್, ಕಾಗ್ನೇಟಿವ್, ಎಫೆಕ್ಟಿವ್ ಆ್ಯಂಡ್ ಸೈಕೋಮೋಟರ್ ಬಗ್ಗೆ, ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಬಗ್ಗೆ, ರೋಲ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್ ಬಗ್ಗೆ. ಸೊ ಇಷ್ಟು ಇವತ್ತು ಈ ಚಾಪ್ಟರಲ್ಲಿ ಮುಗಿಸ್ತೀವಿ ಸ್ನೇಹಿತರೆ. ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಕೇಳಿದ್ದಾರೆ ಅಂತ ಕೂಡ ನಾನು ನಿಮಗೆ MCQ ಮಾಡಿ ತೋರಿಸ್ತೀನಿ. ಸರಿನಾ? ಸೊ ಫಸ್ಟ್ ನಾವು ಏನು ಮಾಡೋಣ ಅಂತಂದರೆ ಒಂದೊಂದಾಗೆ ನೀಟಾಗಿ ತಿಳಿತಾ ಹೋಗೋಣ. ಯಾರಾದರೂ ನೋಟ್ಸ್ ಮಾಡೋದಾದರೆ ಖಂಡಿತವಾಗೂ ನೋಟ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಇಂಗ್ಲೀಷಲ್ಲಿ ಯಾವ ಶಬ್ದ ಬೆಳೆಸಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕಾಗುತ್ತೆ. ಓಕೆನಾ? ಸೊ ಮೀನಿಂಗ್ ಆಫ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು. ಸೊ ಇವತ್ತಿನ ಒಂದು ಚಾಪ್ಟರ್ ನೋಡ್ತಾ ಹೋಗೋಣ. ಡೆವಲಪ್ಮೆಂಟ್ ಈಸ್ ಎ ಕಂಟಿನ್ಯೂವಸ್ ಆ್ಯಂಡ್ ಎ ಡೈನಮಿಕ್ ಪ್ರೊಸೆಸ್. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ವಿಕಾಸ ಅಂತಕ್ಕಂಥದ್ದು ನಿರಂತರವಾದ ಪ್ರಕ್ರಿಯೆ ಅಲ್ವಾ? ಅದು ಒಂದು ನಿರಂತರವಾಗಿ ನಡ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ. ದಟ್ ಇನ್ವಾಲ್ವ್ಸ್ ಬೋತ್ ಕ್ವಾಲಿಟೇಟಿವ್ ಆ್ಯಂಡ್ ಎ ಕ್ವಾಂಟಿಟೇಟಿವ್ ಚೇಂಜಸ್. ನಾವು ಕನ್ನಡದಲ್ಲಿ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಅಂತ ಹೇಳ್ತೀವಲ್ವಾ? ಸೊ ವಿಕಾಸ ಅಂತಕ್ಕಂಥದ್ದು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಎರಡೂ ಆಗಿದೆ. ಸೊ ಇದರಲ್ಲಿ ಏನು ಯೂಸ್ ಮಾಡಿದ್ದಾರೆ ನೋಡಿ, ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಅಂತಕ್ಕಂತಹ ಪದಗಳನ್ನು ಬಳಸಿದ್ದಾರೆ. ಸೊ ಈ ರೀತಿ ನೀವು ನೋಟ್ಸ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಎಕ್ಸಾಮಲ್ಲಿ ಆರಾಮಾಗಿ ಪಾಸ್ ಆಗ್ಬೋದು. ಸೊ ವಿಕಾಸ ಅಂತಕ್ಕದ್ದು ನಿರಂತರವಾದ ಪ್ರಕ್ರಿಯೆ. ಇದು ಸಾಯುವವರೆಗೂ, ಗೋರಿಯಿಂದ ಹೇಳ್ತಾರಲ್ಲ, ಜನನದಿಂದ ಗೋರಿಯವರೆಗೆ ಕಂಟಿನ್ಯೂವಸ್. ಇದು ಎಲ್ಲಿ ಸ್ಟಾಪ್ ಆಗೋದೇ ಇಲ್ಲ, ಜೀವನ ಪರ್ಯಂತ ನಾವು ಕಲಿತಾ ಹೋಗ್ತೀವಿ. ಮತ್ತು ಇದು ಗುಣಾತ್ಮಕವಾಗಿದೆ, ಪರಿಮಾಣಾತ್ಮಕವಾಗಿದೆ ಅಂತಕ್ಕಂಥದ್ದು ನೋಡ್ತೀವಿ. ಸೊ ಡೆವಲಪ್ಮೆಂಟ್ ಈಸ್ ಎ ಕಂಟಿನ್ಯೂವಸ್ ಆ್ಯಂಡ್ ಎ ಡೈನಮಿಕ್ ಪ್ರೊಸೆಸ್ ದಟ್ ಇನ್ವಾಲ್ವ್ಸ್ ಬೋತ್ ಕ್ವಾಲಿಟಿವ್ ಆ್ಯಂಡ್ ಎ ಕ್ವಾಂಟಿಟೇಟಿವ್ ಚೇಂಜಸ್. ಓಕೆನಾ? ಇಟ್ ರಿಫ್ಲೆಕ್ಟ್ಸ್ ಓವರ್ ಆಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಎ ಪರ್ಸ್ನಾಲಿಟಿ ಆ್ಯಂಡ್ ಎಬಿಲಿಟೀಸ್. ಸರಿನಾ? ಒಂದು ವ್ಯಕ್ತಿತ್ವದ ಮೇಲೆ ಇದೇನು ಮಾಡುತ್ತೆ, ಪರಿಣಾಮವನ್ನು ಬೀರುತ್ತೆ. ನೋಡಿ, ನೆಕ್ಸ್ಟ್ ಗ್ರೋತ್ ಬಗ್ಗೆ ನೋಡ್ತಾ ಹೋಗೋಣ. ಏನಿದೆ, ಗ್ರೋತ್ ವಿಯಸ್ ಡೆವಲಪ್ಮೆಂಟ್ ಅಂತ ಇದೆ. ಗ್ರೋತ್ ಮೀನ್ಸ್ ದಿಸ್ ಈಸ್ ಓನ್ಲಿ ಎ ಫಿಸಿಕಲ್ ಚೇಂಜ್ ಅಲ್ವಾ? ಬೆಳವಣಿಗೆ ಅಂತಕ್ಕಂಥದ್ದು ಕೇವಲ ಒಬ್ಬ ವ್ಯಕ್ತಿ ಇದ್ದಾನಂದರೆ ಬೆಳವಣಿಗೆ ಅಂತಕ್ಕಂಥದ್ದು 19 ವರ್ಷಕ್ಕೆ ನಿಂತು ಹೋಗ್ಬಿಡುತ್ತೆ.
ಆದರೆ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಏನಾಗುತ್ತೆ, ಕಂಟಿನ್ಯೂಸ್ ಪ್ರೊಸೆಸ್ ಆಗಿರುತ್ತೆ. ಸೊ ದಿಸ್ ಈಸ್ ಎ ಫಿಸಿಕಲ್ ಚೇಂಜ್ ಓನ್ಲಿ. ಸೊ ಎತ್ತರ ಆಗಿರಬಹುದು, ನಮ್ಮ ತೂಕ ಆಗಿರಬಹುದು, ಫಿಸಿಕಲ್ ಚೇಂಜನ್ನು ನಾವು ಗ್ರೋತ್ ಅಂತ ಕರಿತೀವಿ. ಓಕೆನಾ. ನಮ್ಮ ಬೌದ್ಧಿಕ ಬೆಳವಣಿಗೆಯನ್ನು ಡೆವಲಪ್ಮೆಂಟ್ ಅಂತ ಕರಿತೀವಿ. ನೋಡಿ ಸ್ನೇಹಿತರೆ, ಯಾರೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಇದ್ದೀರಾ, ಗ್ರೋತ್ ಮೀನ್ಸ್ ಎ ಫಿಸಿಕಲ್ ಚೇಂಜ್ ಲೈಕ್ ಎ ಹೈಟ್ ಆ್ಯಂಡ್ ವೇಟ್ ಅಲ್ವಾ. ಈ ಪದಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಇವುಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಗ್ರೋತ್ ಮೀನ್ಸ್ ಎ ಫಿಸಿಕಲ್ ಚೇಂಜ್ ಲೈಕ್ ಎ ಹೈಟ್ ಆ್ಯಂಡ್ ವೇಟ್. ಡೆವಲಪ್ಮೆಂಟ್ ಇನ್ಕ್ಲೂಡ್ಸ್ ಥಿಂಕಿಂಗ್, ಎಮೋಷನ್ಸ್, ಸೋಷಿಯಲ್ ಸ್ಕಿಲ್ ಆ್ಯಂಡ್ ವ್ಯಾಲ್ಯೂಸ್ ಅಲ್ವಾ. ವಿಕಾಸ ಅಂತಕ್ಕಂಥದ್ದು ನಾವೇನು ಮಾಡ್ತೀವಿ, ವಿಕಾಸದಲ್ಲಿ ವಿಚಾರ ಶಕ್ತಿ ಆಗಿರ್ಬೋದು, ನಮ್ಮ ಭಾವನೆಗಳಾಗಿರ್ಬೋದು, ನಮ್ಮ ಸಾಮಾಜಿಕ ಕೌಶಲ್ಯ ಆಗಿರ್ಬೋದು, ನಮ್ಮ ಮೌಲ್ಯಗಳಾಗಿರ್ಬೋದು, ಇದು ಏನಾಗಿದೆ ಅಂತಂದರೆ ವಿಕಾಸಕ್ಕೆ ಸಂಬಂಧಪಟ್ಟಿದೆ. ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಏನಾಗಿದೆ, ನಮ್ಮ ಥಿಂಕಿಂಗ್, ಎಮೋಷನ್ಸ್, ಸೋಷಿಯಲ್ ಸ್ಕಿಲ್ಸ್ ಆ್ಯಂಡ್ ವ್ಯಾಲ್ಯೂಸ್ಗೆ ಸಂಬಂಧಪಟ್ಟರೆ ಗ್ರೋತ್ ಅಂತಕ್ಕಂಥದ್ದು ಕೇವಲ ಫಿಸಿಕಲ್ ಚೇಂಜ್ ಆಗಿರುತ್ತೆ. ಹೈಟು ಮತ್ತು ತೂಕಕ್ಕೆ ಮಾತ್ರ ಅದು ಸೀಮಿತ ಆಗಿರುತ್ತೆ ಅಂತಕ್ಕಂಥದ್ದು. ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ. ಗ್ರೋತ್ ಸ್ಟಾಪ್ಸ್ ಆಫ್ಟರ್ ಎ ಮೆಚುರಿಟಿ, ಡೆವಲಪ್ಮೆಂಟ್ ಗೋಸ್ ಆನ್ ಎ ಥ್ರೋ ಆಫ್ ಲೈಫ್ ಅಂತ ಇದೆ ಅಲ್ವಾ. ಸೊ ಗ್ರೋತ್ ಏನಿರುತ್ತೆ ಒಂದು ಸಡನ್ ಆಫ್ ಒಂದು ಏಜಲ್ಲಿ ನಿಂತು ಹೋಗುತ್ತೆ. ಗ್ರೋತ್ ಸ್ಟಾಪ್ಸ್ ಆಫ್ಟರ್ ಎ ಮೆಚುರಿಟಿ ಅಲ್ವಾ. ಸೊ ಮೆಚುರಿಟಿ ಆದ ತಕ್ಷಣ ಅದು 19ಕ್ಕೆ ನಿಂತ್ಕೊಂಡು ಹೋಗುತ್ತೆ. ಅದು ಒಬ್ಬೊಬ್ಬರ ಒಂದು ಬೆಳವಣಿಗೆ ಮೇಲೆ ನಿಂತದೆ. ಆಲ್ಮೋಸ್ಟ್ 19 ಏಜ್ಗೆ ಬೆಳವಣಿಗೆ ಅನ್ನೋದು ಏನಾಗುತ್ತೆ, ನಿಂತ್ಕೊಳ್ಳುತ್ತೆ. ಬಟ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಗೋಸ್ ಆನ್ ಥ್ರೂ ಅ ಲೈಫ್, ಜೀವನ ಪರ್ಯಂತ ನಡೀತಕ್ಕಂತಹ ಒಂದು ವಿಚಾರ ಆಗಿದೆ. ಸೊ ನನಗನ್ಸೋ ಪ್ರಕಾರ ನಿಮಗೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇವು ಎರಡರದ್ದು ಡಿಫ್ರೆನ್ಸು ಮತ್ತು ಸಿಮಿಲಾರಿಟಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಅಲ್ವಾ. ಅರ್ಥ ಆಗಿದ್ರೆ ಲೈಕ್ ಮಾಡಿ. ಸೊ ನೀವು ನನಗೆ ಸಪೋರ್ಟ್ ಮಾಡಿದಾಗ ನನಗೆ ತರಗತಿಗಳನ್ನು ತೆಗೆದುಕೊಂಡು ಬರೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಬೀಚ್ ಲೈಫ್ ಎಲ್ಲರದ್ದು ನಿಮ್ಗೆ ಗೊತ್ತೇ ಇರುತ್ತೆ, ಹೌದಲ್ವಾ. ಏರಿಯಾ ಆಫ್ ಡೆವಲಪ್ಮೆಂಟ್ನ ನೋಡ್ತಾ ಹೋಗೋಣ. ಏರಿಯಾ ಆಫ್ ಡೆವಲಪ್ಮೆಂಟ್ ಫಿಸಿಕಲಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಅಂದರೆ ಹೈಟು, ವೇಟು, ಮೋಟರ್ ಸ್ಕಿಲ್ಸ್, ಕೌಶಲ್ಯ ಅಂತ ನಾವು ಹೇಳ್ತೀವಿ. ಸೊ ಒಂದು ಮಗು ನೋಡಿ ಕೌಶಲ್ಯ, ಚಿತ್ರ ಬರೆಯೋದನ್ನು ಕಲಿತಾನೆ. ನೀವೇನಾದರೂ ಬ್ಲಾಕ್ಸ್ ಇಟ್ಟರೆ ಅದನ್ನು ಅದರ ಒಂದು ಶೇಪ್ ಮುಖಾಂತರ ಒಂದು ದೊಡ್ಡದ್ದು, ಅದರ ಮೇಲೆ ಸಣ್ಣದ್ದು, ಅದರ ಮೇಲೆ ಇನ್ನೊಂದು ಸಣ್ಣದು ಅಂತ ಈ ಥರ ಬಾಕ್ಸ್ ಇಡ್ತಲ್ಲ, ಈ ರೀತಿ ಇರ್ತಕ್ಕಂಥದಕ್ಕೆಲ್ಲ ನಾವು ಮೋಟರ್ ಸ್ಕಿಲ್ಸ್ ಅಂತ ಕರಿತೀವಿ. ಸೊ ಆ ರೀತಿಯ ಒಂದು ಡೆವಲಪ್ಮೆಂಟ್ ಆಗುತ್ತೆ. ಕಾಗ್ನೇಟಿವ್ ಅಂತ ಅಂದರೆ ಏನು, ಜ್ಞಾನಾತ್ಮಕ ವಿಕಾಸ ಅಂತ ಕರಿತೀವಿ ನಾವು. ಕಾಗ್ನೇಟಿವ್ ಅಂತಂದರೆ ಥಿಂಕಿಂಗ್, ಮೆಮೊರಿ, ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ವಾ. ವಿಚಾರ ಶಕ್ತಿ, ನೆನಪಿನ ಶಕ್ತಿ, ಅದ್ರ ಜೊತೆಗೆ ಸಮಸ್ಯೆಯನ್ನು ಪರಿಹಾರ ಮಾಡ್ತಕ್ಕಂಥದ್ದು ಕಾಗ್ನೇಟಿವ್ ಡೆವಲಪಲ್ಲಿ ಬರುತ್ತೆ. ಸೊ ಇದ್ರ ಮೇಲೆ ಯಾವ ರೀತಿ ಎಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತ ನಾನು MCQ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಸೋಷಲ್ ಮೇಕಿಂಗ್ ನೋಡಿ, ಸೋಷಲಲ್ಲಿ ಏನಾಗುತ್ತೆ, ಸೋಷಲ್ ಡೆವಲಪ್ಮೆಂಟಲ್ಲಿ ಏನಾಗುತ್ತೆ, ಇಲ್ಲಿ ಮೇಕಿಂಗ್ ಫ್ರೆಂಡ್ಸ್, ಶೇರಿಂಗ್, ಟೀಮ್ ವರ್ಕ್ ಅಲ್ವಾ. ಸೊ ಏನು ಮಾಡ್ತೀವಿ, ಸ್ನೇಹಿತರನ್ನು ಏನು ಮಾಡ್ತೀವಿ, ಮಾಡ್ಕೊತೀವಿ, ಫ್ರೆಂಡ್ಸ್ನೆಲ್ಲ ಮಾಡ್ಕೋತೀವಿ. ಅವ್ರ ಜೊತೆ ನಾವೆಲ್ಲ ಟಿಫನ್ ಶೇರ್ ಮಾಡ್ತೀವಿ, ನಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ತೀವಿ ಅಲ್ವಾ. ಸೊ ಅದ್ರ ಜೊತೆಗೆ ಏನು ಮಾಡ್ತೀವಿ, ಟೀಮ್ ವರ್ಕ್ ಮಾಡ್ತೀವಿ. ಟೀಮ್ ವರ್ಕ್ ಇದು ಸೋಷಿಯಲ್ ವರ್ಕ್ಗೆ ಸಂಬಂಧಪಟ್ಟಂಥದ್ದು. ನಿಮಗೆ MCQ ಕೇಳ್ತಾರೆ, ಅದರಲ್ಲಿ ಇದು ಕಾಗ್ನೇಟಿವ್ ಡೆವಲಪ್ಮೆಂಟಾ, ಸೋಷಿಯಲ್ ಡೆವಲಪ್ಮೆಂಟಾ ಅಥವಾ ಎಮೋಷ್ನಲ್ ಡೆವಲಪ್ಮೆಂಟ್ ಅಂತ ಕೇಳ್ತಾರೆ. ಸೊ ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತ ಖಂಡಿತವಾಗ್ಲೂ ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ಸೊ ನೋಡಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಮೋಷ್ನಲ್ ಆ್ಯಂಡ್ ಎಕ್ಸ್ಪ್ರೆಸ್ಸಿಂಗ್ ಫೀಲಿಂಗ್ಸ್. ಎಮೋಷ್ನಲ್ ಆ್ಯಂಡ್ ಒಂದು ನಿಮಿಷ ಫ್ರೆಂಡ್ಸ್, ಇದನ್ನು ಫ್ಲೈಟ್ ಮೋಡಿಗೆ ಹಾಕ್ಬಿಡೋಣ, ಇಲ್ಲಾಂದರೆ ಕಾಲ್ ಬರುತ್ತೆ ಅದಕ್ಕೋಸ್ಕರ. ಓಕೆ. ಎಮೋಷ್ನಲ್, ಎಕ್ಸ್ಪ್ರೆಸ್ಸಿಂಗ್ ಫೀಲಿಂಗ್, ಮೀನಿಂಗ್ ಆ್ಯಂಡ್ ಎಮೋಷನ್ಸ್. ನಿಮ್ಗೆ ಗೊತ್ತಿರುತ್ತೆ ಎಮೋಷನಲ್ಸ್ ಅಂದರೆ ಯಾವ ರೀತಿ ಇರುತ್ತೆ. ನಮ್ಮ ಎಕ್ಸ್ಪ್ರೆಷನ್ ಆಗಿರ್ಬೋದು, ನಮ್ಮ ಫೀಲಿಂಗ್ಸ್ ಆಗಿರ್ಬೋದು, ಮೀನಿಂಗ್ ಎಮೋಷನ್ಸ್ ಆಗಿರ್ಬೋದು ಅಲ್ವಾ. ಮ್ಯಾನೇಜಿಂಗ್ ಎಮೋಷನ್ಸ್ ಆಗಿರ್ಬೋದು ಅಲ್ವಾ. ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದು, ಅವುಗಳನ್ನು ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು, ಇದೆಲ್ಲ ಎಮೋಷ್ನಲ್ಸಲ್ಲಿ ಬರುತ್ತೆ. ಮಾರಲ್ ಅಂದರೆ ವ್ಯಾಲ್ಯೂಸ್, ರೈಟ್ ಆ್ಯಂಡ್ ರಾಂಗ್ ಅಲ್ವಾ. ಸೊ ಯಾವುದು ಸರಿ, ಯಾವುದು ತಪ್ಪು ಅಂತಕ್ಕಂತಹ ನಿರ್ಧಾರವನ್ನು ನಾವೆಲ್ಲಿ ತಗೋತೀವಿ, ನೈತಿಕತೆ ಅಥವಾ ಮಾರಲಲ್ಲಿ ನಾವು ತಗೊಳ್ತಕ್ಕಂಥದ್ದು.
ಸೊ ನೇಚರ್ ಆಫ್ ಡೆವಲಪ್ಮೆಂಟ್ ಹೆಂಗಿರುತ್ತೆ ಅನ್ನೋದೇ ಆದರೆ, ಇಟ್ ಈಸ್ ಎ ಕಂಟಿನ್ಯೂವಸ್, ಇಟ್ ಫಾಲೋಸ್ ಎ ಪ್ಯಾಟರ್ನ್, ಇಟ್ ಮೂವ್ಸ್ ಸ್ಟೆಪ್ ಬೈ ಸ್ಟೆಪ್, ಇಟ್ ಈಸ್ ಲೈಫ್ ಲಾಂಗ್. ನೋಡಿ, ನಿಮಗೆ ಡೆವಲಪ್ಮೆಂಟ್ ಅಂತ ಬಂತು, ವಿಕಾಸ ಅಂತ ಬಂತು ಅಂದರೆ ಈಗ ಕೇಳ್ತಾರೆ ಪ್ರಶ್ನೆಯಲ್ಲಿ ABCD ಅಂತ. ಸೊ ಏನು ಮಾಡ್ತಾರೆ ಆಪ್ಷನಲ್ಲಿ, ದಿಸ್ ಈಸ್ ದ ನೇಚರ್ ಆಫ್ ಡೆವಲಪ್ಮೆಂಟ್ ಅಥವಾ ದಿಸ್ ಈಸ್ ನಾಟ್ ಎ ನೇಚರ್ ಆಫ್ ಡೆವಲಪ್ಮೆಂಟ್ ಅಂತ ಕೊಟ್ಟಿರ್ತಾರೆ. ಎ ಆಪ್ಷನಲ್ಲಿ ಕಂಟಿನ್ಯೂಸ್ ಇರುತ್ತೆ, ಬಿ ಆಪ್ಷನಲ್ಲಿ ಪ್ಯಾಟರ್ನ್ ಅಂತ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಅಂತ ಇರುತ್ತೆ, ಡಿ ನನ್ ಆಫ್ ದಿಸ್ ಅಂತ ಕೂಡ ಇರುತ್ತೆ. ಸೊ ಈ ರೀತಿ ನಿಮ್ಗೆ ಏನು ಮಾಡ್ತಾರೆ ಕ್ವಶನ್ಸ ಕೇಳ್ತಾರೆ. ಇದನ್ನು ನೀವು ಕರೆಕ್ಟಾಗಿ ಏನು ಮಾಡಿ ಗೆಸ್ ಮಾಡಿ ಆನ್ಸರ್ ಮಾಡಬೇಕಂದ್ರೆ ಅದರ ನಿಮಗೆ ನೇಚರ್ಸು ಗೊತ್ತಿರಬೇಕಾಗತ್ತೆ ಅಲ್ವಾ. ಆವಾಗ ಮಾತ್ರ ನೀವೇನು ಮಾಡಬೇಕು ಅದನ್ನು ಡಿಸೈಡ್ ಮಾಡೋಕ್ಕಾಗತ್ತೆ. ಸೊ ಕಂಟಿನ್ಯೂವಸ್ ಆಗುತ್ತೆ, ಒಂದು ಪ್ಯಾಟರ್ನಲ್ಲಿ ನಡೆಯುತ್ತೆ, ಸ್ಟೆಪ್ ಬೈ ಸ್ಟೆಪ್ ನಡೆಯುತ್ತೆ, ಮತ್ತು ಲೈಫ್ ಲಾಂಗ್ ನಡೆಯುತ್ತೆ. ಸೊ ಇಷ್ಟು ಏನಂದರೆ ಡೆವಲಪ್ಮೆಂಟ್ ಬಗ್ಗೆ ಇರ್ತಕ್ಕಂಥದ್ದು. ಸೊ ಅದರ ಪ್ರಕಾರ ನಾವೇನು ಟೈಪ್ಸ್ ಆಫ್ ಚೇಂಜಸ್ ಬಗ್ಗೆ ನೋಡೋದಾದರೆ ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್. ನಾನು ನಿಮ್ಗೆ ಈಗಾಗಲೇ ಹೇಳಿದೆ ವಿಕಾಸ ಡೆವಲಪ್ಮೆಂಟ್ ಬಗ್ಗೆ ಹೇಳಬೇಕು. ಏನು ಇವೆರಡರಲ್ಲಿ ಇರ್ತಕ್ಕಂಥ ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ಏನು ಡಿಫ್ರೆನ್ಸ್ ಇದೆ ಇವೆರಡರಲ್ಲಿ ಅನ್ನೋದೇ ಆದರೆ, ಕ್ವಾಂಟಿಟೇಟಿವಲ್ಲಿ ಮೆಜರೇಬಲ್ ಚೇಂಜಸ್ ಲೈಕ್ ಎ ಸೈಜ್, ಚಿಕ್ಕದು ದೊಡ್ಡದು, ಪರಿಮಾಣಾತ್ಮಕ ಅಂತೀವಲ್ವ ಸ್ನೇಹಿತರೆ ನಾವು, ಪರಿಮಾಣಾತ್ಮಕ ಅಂತಹದ್ದು ಇಂತಹದ್ದು ಈ ರೀತಿ ಇರೋದೆಲ್ಲ ಎಲ್ಲಿ ಬರುತ್ತೆ ಕ್ವಾಂಟಿಟೇಟಿವ್ ಅಲ್ಲಿ ಬರುತ್ತೆ. ಕ್ವಾಲಿಟೇಟಿವ್ ಅಂದರೆ ಏನು, ಚೇಂಜಸ್ ಇನ್ ಎ ಬಿಹೇವಿಯರ್ ಆ್ಯಂಡ್ ಥಿಂಕಿಂಗ್, ಅವುಗಳ ಗುಣಗಳನ್ನು ತೋರಿಸ್ತಿರುತ್ತೆ, ಅದರ ಬಿಹೇವಿಯರನ್ನು ತೋರಿಸ್ತಾ ಇರುತ್ತೆ, ಅದರ ಥಿಂಕಿಂಗನ್ನು ತೋರಿಸ್ತಾ ಇರುತ್ತೆ. ಸೊ ಇದು ಕ್ವಾಲಿಟೇಟಿವ್ ಆಗಿರುತ್ತೆ. ನೋಡಿ, ಡೊಮೈನ್ಸ್ ಆಫ್ ಲರ್ನಿಂಗ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಡೊಮೈನ್ಸ್ ಆಫ್ ಲರ್ನಿಂಗ್ ನೋಡಿ ಹೆಂಗಿರುತ್ತೆ ಅಂದರೆ ಕಾಗ್ನೇಟಿವ್ ಇರುತ್ತೆ, ಎಫೆಕ್ಟಿವ್ ಇರುತ್ತೆ, ಮತ್ತು ಸೈಕಲ್ ಮೋಟರ್. ಏನು ಕಾಗ್ನೇಟಿವ್ ಅಂತ ಅಂದರೆ ಜ್ಞಾನಾತ್ಮಕ. ಏನಿರುತ್ತೆ ಇದು ಜ್ಞಾನಾತ್ಮಕವಾಗಿರುತ್ತೆ. ಸೊ ನಾಲೆಜ್ ಸಂಬಂಧಪಟ್ಟಿದ್ದೆ ಹೆಡ್ಡಿಂದ ನಮಗೆ ನಾವು ಎಲ್ಲಿ ವಿಚಾರ ಮಾಡ್ತೀವಿ ಹೆಡ್ಡಿಂದ, ತಲೆಯಿಂದ ಅಲ್ವಾ. ಸೊ ಡೊಮೈನ್ ಲರ್ನಿಂಗ್ಸಲ್ಲಿ ಏನು ಬರುತ್ತೆ ಅಂತಂದರೆ ಕಾಗ್ನೇಟಿವ್ ಅಂದರೆ ಹೆಡ್ಡಿಂದ ಏನು ಮಾಡ್ತೀವಿ ನಾಲೆಜ್ ಇರುತ್ತೆ. ಅದ್ರ ಜೊತೆಗೆ ಎಫೆಕ್ಟಿವ್ ಅಂತ ಇರುತ್ತೆ. ಎಫೆಕ್ಟಿವ್ ಅಂತಂದರೆ ಏನು, ಹಾರ್ಟ್ ಫೀಲಿಂಗ್ಸಿಂದ ಏನು ಮಾಡ್ತೀವಿ ನಾವು ಯೋಚನೆನ ಮಾಡ್ತೀವಿ. ಸೊ ಅದ್ರ ಜೊತೆಗೆ ಸೈಕಲ್ ಮೋಟರ್ ಅಂದರೆ ಹ್ಯಾಂಡ್ಸಿಂದ ಏನು ಮಾಡ್ತೀವಿ ಆ್ಯಕ್ಷನ್ಸ್ನ ಮಾಡ್ತೀವಿ, ಸ್ಕಿಲ್ಸ್ನ ಯೂಸ್ ಮಾಡ್ತೀವಿ. ಮಕ್ಕಳು ಏನಾದರೂ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಅವರು ಎದರಿಂದ ಮಾಡ್ತಾರೆ ಅಂದರೆ ಹ್ಯಾಂಡ್ಸಿಂದ ಮಾಡ್ತಾರಲ್ವ. ಸೊ ಹಾಗಾಗಿ ಹ್ಯಾಂಡ್ಸಿಂದ ಮಾಡ್ತಕ್ಕಂಥದ್ದು ಈ ಮೂರು ವಿಚಾರಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕಾಗ್ನೇಟಿವ್ ಬೈ ಹ್ಯಾಂಡ್, ಎಫೆಕ್ಟಿವ್ ಬೈ ಹಾರ್ಟ್, ಸೈಕಲ್ ಫಿಸಿಕೋ ಮೋಟರ್ಸ್ ಏನಿದೆಯಲ್ಲ ಸ್ನೇಹಿತರೆ ಇದು ಹ್ಯಾಂಡ್ಸ್. ಸೊ ಆ್ಯಕ್ಷನ್ ಮತ್ತು ಸ್ಕಿಲ್ಸಿಂದ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಆಗಿದೆ. ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಬಗ್ಗೆ ಹೇಳೋದೇ ಆದರೆ ನೋಡಿ, ಪೇರಿಯಂಟಲ್ ಅಂತ ಇದೆ, ಇದು ಬಿಫೋರ್ ಬರ್ತ್ ಇರುತ್ತೆ ಸ್ನೇಹಿತರೆ. ಸೊ 0 to 2 ಏನಿದೆ ಇದು ಬೇಸಿಕ್ ಸ್ಕಿಲ್ಸ್ ಆ್ಯಂಡ್ ಬಾಂಡಿಂಗ್ ಅಂತ ಇದೆ. ಏನು ಬಾಂಡಿಂಗು, ಸೊ ನಾವು 0 ಇಂದ 2 ಇದನ್ನು ಏನಂತ ಅಂತೀವಿ ಸಂವೇದನಾತ್ಮಕ ಹಂತ ಅಂತ ಕರಿತೀವಲ್ವಾ. ಸೊ ಈ ಸಂವೇದನಾತ್ಮಕ ಹಂತ ಬೈ ಸ್ಕಿಲ್ಸ್ ಆ್ಯಂಡ್ ಬಾಂಡಿಂಗಿಂದ ನಡೀತೆ. ಅದಾದಮೇಲೆ ಅರ್ಲಿ ಚೈಲ್ಡ್ಹುಡ್ ಪೂರ್ವ ಬಾಲ್ಯ ಅವಸ್ಥೆ ಅಂತ ಕರಿತೀವಿ ನಾವು. ಅರ್ಲಿ ಚೈಲ್ಡ್ಹುಡ್ 2 to 6 years ಇರುತ್ತೆ. ಇಲ್ಲೇನಾಗುತ್ತೆ ಅಂದರೆ ಮಕ್ಕಳು ಪ್ಲೇ ಎ ಲ್ಯಾಂಗ್ವೇಜ್, ಇಲ್ಲಿ ಭಾಷೆ ತುಂಬ ಸ್ಪೀಡಾಗಿ ನಡೆಯುತ್ತೆ. ಮಕ್ಕಳು ಆಟದ ಮುಖಾಂತರ ಎಲ್ಲವನ್ನು ತಿಳ್ಕೊತಾರೆ. ಸೊ ಕಲಿಕೆ ಆಟದ ಮುಖಾಂತರ ಆಗಬೇಕು ಮತ್ತು ಭಾಷೆ ತುಂಬ ಸ್ಪೀಡಾಗಿ ಇಲ್ಲಿ ನಡೀತೆ ಅಂತಕ್ಕಂಥದ್ದು. ಲೇಟರ್ ಚೈಲ್ಡ್ಹುಡ್ ಅಂದರೆ ನಿಮ್ಗೆ ಗೊತ್ತಿದೆ 6 to 12 ಸ್ಕೂಲ್ ಆ್ಯಂಡ್ ಲರ್ನಿಂಗ್, ಮಗು ಏನಾಗಿರುತ್ತೆ ಶಾಲೆಯಲ್ಲಿ ಕಲಿಕೆಯಲ್ಲಿ ಇರ್ತಕ್ಕಂತಹ ವಯಸ್ಸಿದು 6 ರಿಂದ 12 ಅಲ್ವಾ. ಸೊ ಮಕ್ಕಳು ಯಾವಾಗ ಶಾಲೆ ಸ್ಟಾರ್ಟ್ ಮಾಡ್ತಾರೆ 1ನೇ ತರಗತಿ 6ರಿಂದ ಸ್ಟಾರ್ಟ್ ಮಾಡ್ತಾರಲ್ವಾ, ಆ ರೀತಿ. ಅಡೋಲ್ಸನ್ಸ್ ವೆರಿ ಇಂಪಾರ್ಟೆಂಟ್. ಈ ಸಲ TETಗೆ ಅಡೋಲ್ಸನ್ಸ್ ಮೇಲೆ 4 ಪ್ರಶ್ನೆಗಳಿತ್ತು, 3 ರಿಂದ 4 ಪ್ರಶ್ನೆಗಳಿದ್ದು ನಿಮಗೆಲ್ಲ ಗೊತ್ತಿದೆ, ಯಾರೆಲ್ಲ ಬರೆದಿದ್ದೀರಾ.
10ರಿಂದ 19 ಬರುತ್ತೆ ಅಡಲ್ಸೆನ್ಸು. ಐಡೆಂಟಿಫೈಡ್ ಆ್ಯಂಡ್ ಮೆಚುರಿಟಿ ಅಂತ ಬರುತ್ತೆ ಸ್ನೇಹಿತರೆ. ಓಕೆನಾ? ಐಡೆಂಟಿಫೈ ಆ್ಯಂಡ್ ಮೆಚುರಿಟಿ ಎಲ್ಲವನ್ನ ಅವರು ನಿಭಾಯಿಸ್ತಕ್ಕಂಥ ಶಕ್ತಿ ಇರುತ್ತೆ ಅವರಿಗೆ. ಸೊ ನೆಕ್ಸ್ಟ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ನೋಡಿದ್ವಿ ಅಲ್ವಾ. ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್ ಬಗ್ಗೆ ನೋಡ್ತಾ ಹೋಗೋಣ. ಏನಿದೆ, ಹೆರಿಡಿಟಿ ಗಿವ್ಸ್ ಎ ಎಬಿಲಿಟಿ, ಎನ್ವೈರ್ಮೆಂಟ್ ಶೇಪ್ಸ್ ಎ ಎಬಿಲಿಟಿ ಅಂತ ಕೊಟ್ಟಿದ್ದಾರೆ. ಹೆರಿಡಿಟಿ ಗಿವ್ಸ್ ಎ ಎಬಿಲಿಟಿ ನೋಡಿ, ಎನ್ವೈರ್ಮೆಂಟ್ ಶೇಪ್ಸ್ ಎ ಎಬಿಲಿಟಿ. ಸೊ ಹೆರಿಡಿಟಿ ವಂಶ ಏನಿರುತ್ತಲ್ವ, ನಾವು ಏನು ಪರಿಸರದಲ್ಲಿ ಏನು ನೋಡ್ತೀವಿ, ಕನ್ನಡದಲ್ಲಿ ಏನಂತೀವಿ ನಾವು, ಸ್ವಲ್ಪ ತೆಲ್ಲಿಂದ ಇದಾಗ್ತಿದೆ, ಯಾರಾದರೂ ಕಮೆಂಟ್ ಮಾಡ್ಬೋದು. ಸೊ ಹೆರಿಡಿಟಿ ಅನ್ನೋದು ಏನಿದೆಯಲ್ವ, ವಂಶವಾಹಿನಿ ಏನಿದೆಯಲ್ವ, ಇದು ಎಬಿಲಿಟಿನ ಕೊಟ್ಟರೆ ಎನ್ವೈರ್ಮೆಂಟು ನಮ್ಮ ಜೀವನಕ್ಕೆ ಒಂದು ಶೇಪನ್ನು ಕೊಡುತ್ತೆ ಅಂತ ಹೇಳ್ತಕ್ಕಂಥದ್ದು. ಎಕ್ಸಾಂಪಲ್, ಎ ಚೈಲ್ಡ್ ಮೇ ಹ್ಯಾವ್ ಎ ಟ್ಯಾಲೆಂಟ್ ಬಟ್ ಟ್ರೈನಿಂಗ್ ಬಿಲ್ಡ್ಸ್ ದ ಸ್ಕಿಲ್. ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಮಗು ಅನುವಂಶೀಯ. ಓಕೆ ಡನ್. ನೆನ್ಪು ಬಂತು ನೋಡಿ, ಹೆರಿಡಿಟಿ ಅಂದರೆ ಅನುವಂಶೀಯ. ಸೊ ಅನುವಂಶೀಯತೆ ಮಗುವಿನಲ್ಲಿ ಎಬಿಲಿಟಿಯನ್ನು ಕಲಿಸಿದ್ರೆ ಎನ್ವೈರ್ಮೆಂಟ್ ಅದಕ್ಕೆ ಶೇಪ್ ಕೊಡುತ್ತೆ. ಎಕ್ಸಾಂಪಲ್ಲು, ಎ ಚೈಲ್ಡ್ ಮೇ ಹ್ಯಾವ್ ಎ ಟ್ಯಾಲೆಂಟ್ ಬಟ್ ಟ್ರೈನಿಂಗ್ ಬಿಲ್ಡ್ಸ್ ದ ಸ್ಕಿಲ್ಸ್ ಅಲ್ವಾ. ಸೊ ಮಗು ಅನುವಂಶೀಯವಾಗಿ ಒಂದು ಟ್ಯಾಲೆಂಟ್ನ ತೊಗೊಂಡು ಬಂದರೂ ಕೂಡ ಅದು ಸಾರಿ, ಇದಕ್ಕೋಸ್ಕರ ನಾನು ಕ್ಲಾಸ್ ಮಾಡ್ಲಿಕ್ಕೆ ಲೇಟ್ ಮಾಡಿದ್ದು, ಯಾಕಂತಂದರೆ ತುಂಬ ಡಿಸ್ಟರ್ಬ್ ಆಗುತ್ತೆ ಅಂತ. ಸಾರಿ ನೋಡಿ, ಚೈಲ್ಡ್ ಏನಾಗುತ್ತೆ, ಆ ಮಗುನ ಟ್ಯಾಲೆಂಟ್ ಇದೆ ಅಂದರೆ ಅದಕ್ಕೆ ತರಬೇತಿ ಮತ್ತು ಅದನ್ನು ಒಂದು ಶೇಪ್, ಒಂದು ಬಿಲ್ಡಿಂಗ್ ಕೊಡಬೇಕು ಅಂದರೆ, ಸ್ಕಿಲ್ಸ್ ಆಗಬೇಕು ಅಂದರೆ ಏನು ಬೇಕಾಗುತ್ತೆ, ಅದಕ್ಕೆ ಸೂಕ್ತವಾದಂತಹ ಪರಿಸರ ಬೇಕು. ಆಗ ಮಾತ್ರ ಆ ಮಗು ಏನಾಗುತ್ತೆ, ಡೆವಲಪ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಮಗುವಿನ ಕಲಿಕೆಯಲ್ಲಿ, ಅದರ ಬೆಳವಣಿಗೆಯಲ್ಲಿ ಹೆರಿಡಿಟಿ ಮತ್ತು ಎನ್ವೈರ್ಮೆಂಟ್ ಒಂದು ಶೇಪ್ ಕೊಟ್ಟರೆ ಇನ್ನೊಂದು ಏನು ಮಾಡುತ್ತೆ, ಒಂದು ಶೇಪ್, ಒಂದು ಎಬಿಲಿಟಿನ ಇಟ್ಕೊಂಡಿದ್ರೆ ಅದು ಶೇಪ್ ಕೊಡುತ್ತೆ. ಸೊ ಎರಡೂ ಕೂಡ ಮಗುವಿನಲ್ಲಿ ಎರಡು ಕಣ್ಣುಗಳಿದ್ದ ಹಾಗೆ, ಹೆರಿಡಿಟಿ ಮತ್ತು ಎನ್ವೈರ್ಮೆಂಟ್ ಅಲ್ವಾ. ಮಗುವಿನ ಸರ್ವೋತ್ತಮುಖ ಬೆಳವಣಿಗೆ ಆಗಬೇಕು ಅಂದರೆ ಹೆರಿಡಿಟಿನೂ ಬೇಕಾಗುತ್ತೆ, ಅದ್ರ ಜೊತೆಗೆ ನಮಗೆ ಎನ್ವೈರ್ಮೆಂಟ್ ಕೂಡ ಬೇಕಾಗುತ್ತೆ ಅಂತಕ್ಕಂಥದ್ದು ನೋಡಿ. ಸೊ ಇದು ಕಂಪ್ಲೀಟಾಗಿ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಮ್ರಿಯಲ್ಲಿ ನಾವು ನೋಡೋದೇ ಆದರೆ ಸ್ನೇಹಿತರೆ, ಗ್ರೋತ್ ನೋಡಿದ್ದೀವಿ ನಾವು. ಹೆಂಗೆ ಗ್ರೋತು ಫಿಸಿಕಲ್ ಆಗಿರುತ್ತೆ. ಡೆವಲಪ್ಮೆಂಟ್ ಅಂದರೆ ಏನು, ಟೋಟಲ್ ಚೇಂಜಸ್ ಇರುತ್ತೆ. ಅದು ಭಾವನಾತ್ಮಕವಾಗಿರಬಹುದು, ಸಂವೇದನಾತ್ಮಕವಾಗಿರಬಹುದು, ಅಥವಾ ನಿಮ್ಮ ಹತ್ರ ದೈಹಿಕವಾಗಿರ್ಬೋದು. ಟೋಟಲ್ ಚೇಂಜಸ್ಗೆ ನಾವು ಡೆವಲಪ್ಮೆಂಟ್ ಅಂತ ಕರಿತೀವಿ. ಡೆವಲಪ್ಮೆಂಟ್ ಕಂಟಿನ್ಯೂಯಸ್ ಆಗಿರುತ್ತೆ ಅಂತ ನೋಡಿದ್ವಿ. ಚೈಲ್ಡ್ ಲರ್ನಿಂಗಿನ ಸ್ಟೇಜಸಲ್ಲಿ ನೋಡಿದ್ವಿ. ಲರ್ನಿಂಗ್, ಹ್ಯಾಪಿನೆಸ್, ಹೆಡ್, ಹಾರ್ಟ್ ಆ್ಯಂಡ್ ಹ್ಯಾಂಡ್ಸ್ ಅಂತ ನೋಡಿದ್ವಿ. ಎನ್ವೈರ್ಮೆಂಟ್ ಆ್ಯಂಡ್ ಹೆರಿಡಿಟಿ, ಈ ಪ್ಲೇ ಆ್ಯಂಡ್ ರೋಲ್ ನೋಡಿದ್ವಿ ಅಲ್ವಾ. ಇಷ್ಟೆಲ್ಲ ನಾವು ಇವತ್ತಿನ ತರಗತಿಯಲ್ಲಿ ನೋಡಿದ್ವಿ. ಸೊ ನೆಕ್ಸ್ಟ್ ತರಗತಿಯಲ್ಲಿ ನಿಮಗೆ ಯಾವ ರೀತಿ MCQ ಈ ಒಂದು ಚಾಪ್ಟ್ರಲ್ಲಿ ಇತ್ತು ಅಂತ ಹಳೆ ಕ್ವಶನ್ ಪೇಪರ್ಸ್ ತೊಗೊಂಡು ಬರ್ತೀನಿ. ಆವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಯಾರಿಗೆಲ್ಲ CTET ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಈ ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಗೇನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.